ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು VAO ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಸೊ ಇನ್ನೀವರೆಗೂ ಯಾರು ತಮ್ಮ ರಿಸಲ್ಟನ್ನು ನೋಡ್ಕೊಂಡಿಲ್ಲಲ್ಲ, ದಯವಿಟ್ಟು ಒಂದು ಸರಿ ಹೋಗಿ ನೋಡ್ಕೊಂಡು ಬರ್ರಿ. ಯಾಕಂದ್ರೆ ನಮ್ಮ ಹುಡುಗರು ಹಿಂಗದಾರಲ್ಲ, ಬಿಡೋ ಮರೆ ಅದನ್ನ ಯಾರು ನೋಡ್ಕೊಂಡವ್ರು, ಅದೇನು ನಮಗೇನು ಕೆಲಸ ಆಗಿಲ್ಲ, ಅದೇನು ನೋಡೋದು ಬೇಡ. ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ವೇಸ್ಟ್ ಮಾಡಿರ್ತೀರಿ, ಕಷ್ಟಪಟ್ಟು ಓದಿರ್ತೀರಿ, ಅದ್ರ ಜೊತೆಗೆ ದುಡ್ಡನ್ನು ವೇಸ್ಟ್ ಮಾಡಿರ್ತೀರಿ. ಸೊ ಹೋಗಿ ಎಕ್ಸಾಮ್ ಬರೆದು ಬಂದಿರ್ತೀರಿ, ಎಕ್ಸಾಮ್ ಬರೋದಲ್ಲದೆ ಮತ್ತು ಕ್ವಶನ್ ಪೇಪರ್ ನೋಡಿ ಮತ್ತೆ ತಲೆ ಕೆಡ್ಸ್ಕೊಂಡು ಬಂದಿರ್ತೀರಿ. ಇಷ್ಟೆಲ್ಲ ಆಗಿರಬೇಕಾದ್ರೆ ಕೈಯಾಗ ಮೊಬೈಲ್ ಇರ್ತದೆ, ಮೊಬೈಲ್ ತೊಗೊಳ್ರಿ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕ್ರಿ, ಡೇಟ್ ಆಫ್ ಬರ್ತ್ ಹಾಕ್ರಿ, ಬಟ್ ಟೆಸ್ಟಿನ ರಿಸಲ್ಟ್ ನೋಡಿಬಿಡ್ರಿ. ಅದು 10 ಬೆಳೆ, 20 ಬೆಳೆ, 30 ಬೆಳೆ, 40 ಬೆಳೆ, 50 ಬೆಳೆ. ಯಾಕಂದರೆ ಈ ಹಣೆ ಬರ ಅಂತಕ್ಕಂಥದ್ದು ಏನದಲ್ಲ, ಇದು ಯಾವಾಗ ಯಾರ ಕೈ ಹಿಡ್ತಿತ್ತು ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ದಯವಿಟ್ಟು ರಿಸಲ್ಟನ್ನು ಹೋಗಿ ಫಸ್ಟ್ ನೋಡಿರಿ. ಸೊ ಈಗೇನಪ್ಪ ಅಂದ್ರೆ ನಮ್ಮ ಎಷ್ಟೋ ಅಭ್ಯರ್ಥಿಗಳಿಗೆ ಒಂದು ಚಿಂತಿತದ. ಸೊ ಇದು 1:2 ಆಗ್ಬೋದು, 1:3 ಆಗ್ಬೋದು, 1:5 ಆಗ್ಬೋದು, ಎಷ್ಟಾಗ್ಬೋದು, ಎಷ್ಟು ಜನ ಪಾಸ್ ಆಗಿರ್ಬೋದು, ಜಿಲ್ಲಾವರು ಎಷ್ಟು ನಿಲ್ಬೋದು ಅಂತಕ್ಕಂಥ ಎಲ್ಲರಲ್ಲೂ ಪ್ರಶ್ನೆ ಕಾಣಾಗತ್ತದ. ಆ ಎಲ್ಲ ಪ್ರಶ್ನೆಗಳಿಗೆ ಸಿಂಪಲ್ ಆಗಿರ್ತಕ್ಕಂಥ ಉತ್ತರವನ್ನು ನಾನು ಕೊಡ್ತೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಯಾವತ್ತೂ ಮರಿಬೇಡ್ರಿ. ಸೊ ಮೊದಲನೇದಾಗಿ ಏನಪ್ಪ ಅಂದ್ರೆ 70% ಜನ ಎಲಿಜಿಬಲ್ ಆಗಿಲ್ಲ. ಕೇವಲ 30% ಜನ ಅಂದ್ರೆ 70 ಮಾರ್ಕ್ಸ್ ಏನು ತೊಗೊಳ್ಬೇಕಾಗಿತ್ತಲ್ಲ, ಪೇಪರ್ 1 ಪೇಪರ್ 2 35 ಎರಡು ಕುಡ್ಕೊಂಡು ಏನು 70 ತೊಗೊಳ್ಬೇಕಾಗಿತ್ತಲ್ಲ, ಅದರಲ್ಲಿ 70% ಜನ ಏನಪ್ಪ ಅಂದರೆ ಎಲಿಜಿಬಲ್ ಆಗಿಲ್ಲ. 30% ಅಷ್ಟು ಜನ ಏನಾಗ್ಯಾರಪ್ಪ ಅಂದರೆ ಎಲಿಜಿಬಲ್ ಆಗ್ಯಾರ. ಸೊ ಇದ್ರ ಮೇಲೆ ನಾವು ತಿಳ್ಕೊಳ್ಬೋದು ಕಟಪ್ ಎಷ್ಟು ಇರ್ಬೋದು ಅನ್ನೋದು ಫಸ್ಟ್ ತಿಳ್ಕೊಳ್ಬೋದು. ಈಗ ನಾನು ರಿಸಲ್ಟ್ ನೋಡಿದ ಪ್ರಕಾರ ನನ್ನ ಪ್ರಕಾರ ಅನ್ನೋಕ್ಕಿಂತ 101% 1:3 ನಿಲ್ತದೆ. ಇದನ್ನ ಮಾತ್ರ ಎಲ್ಲರೂ ತಲೆ ಇಟ್ಕೊಂಡ್ಬಿಡ್ರಿ. ದಯವಿಟ್ಟು ಯಾರೂ ಕೂಡ 1:2 ನಿಲ್ಬೋದು, 1:5 ಆಗ್ಬೋದು, ತಲೆ ಕೆಡ್ಸ್ಕೊಂಡು ಕೊಡಕ್ಕೆ ಹೋಗ್ಬಾರ್ದು. 1:3 ಆಗ್ತದೆ. ಬಿಕಾಸ್ 70% ಜನ ಎಲಿಜಿಬಲ್ ಆಗಿಲ್ಲ, 30% ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ 1:3 ಸೆಲೆಕ್ಷನ್ ಪ್ರೊಸೀಜರ್ ಆಗ್ತದೆ. ಸರ್ ಹಾಗಾದರೆ ಜಿಲ್ಲಾವರು ಕಟಪ್ ಎಷ್ಟು ಇರ್ಬೋದು? ಸರ್ ನಾನು ಬೆಳಗಾವಿ ಬರ್ತಿದ್ದೀನಿ, ಶಿವಮೊಗ್ಗ ಬರ್ತಿದ್ದೀನಿ ಸರ್, ಬೆಂಗಳೂರು ಬರ್ತಿದ್ದೀನಿ, ನಾನು ತುಮಕೂರು ಬರ್ತಿದ್ದೀನಿ ಸರ್. ಸೊ ಕಟಪ್ ಎಷ್ಟು ಇರ್ಬೋದು? ಸರ್ ಐ ಆಮ್ SC ವುಮನ್ 95, ಎನಿ ಚಾನ್ಸಸ್? ಸರ್ ಐ ಆಮ್ ST ವುಮನ್ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ 89, ಎನಿ ಚಾನ್ಸಸ್? ದಯವಿಟ್ಟು ಇಂಥವ್ರು ಏನು ಚಾನ್ಸಸ್ ಅನ್ನೋರು ಏನು ನನ್ನ ಅಭ್ಯರ್ಥಿಗಳು ಇದಿರಲ್ಲ, ಅವ್ರಿಗೆ ಒಂದೇ ಒಂದು ಮಾತನ್ನು ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದಯವಿಟ್ಟು ಅದನ್ನು ತೆರೆಯಿಂದ ತೆಗೆದುಬಿಡ್ರಿ. SC ST ವುಮನ್ ನಿಮ್ದು ಏನಾದರೂ 100 ಆಗಿದ್ದರೆ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ರಿ. 100 ಆಗಿದ್ದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಇಟ್ಕೊಂಡು 100 ಮಾರ್ಕ್ಸ್ ನೀವೇನಾದರೂ ಪಡೆದಿದ್ರೆ SC ST ವುಮನ್ ಮಾತ್ರ ಯೋಚನೆ ಮಾಡಿ. ಇನ್ನು OBC ಪ್ಲಸ್ ಜನರಲ್ ಕ್ಯಾಟಗರಿ ವುಮನ್ ನೀವೇನಪ್ಪ ಅಂದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಇದ್ದದ್ದಾದ ಮಿನಿಮಮ್ 110, 110. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಫೀಮೇಲ್ದಾದ್ರೆ ನಮ್ಮ ಮೇಲ್ ಅಭ್ಯರ್ಥಿಗಳ ಹಣೆ ಬರ ಏನಾಗ್ಬೋದು? ಸೊ ಒಂದು ತಿಳ್ಕೊಳ್ಬೇಕು, ಅದು SC ಇರಲಿ, ST ಇರಲಿ, ಅಥವಾ OBC ಇರಲಿ, ಅಥವಾ ಜನರಲ್ ಇರಲಿ, ಮೇಲ್ ಕ್ಯಾಟಗರಿ ಹೇಳೋದು ಒಂದಲ್ಲ. ನಿಮ್ಮ ಅಂಕಗಳು ಏನಾದರೂ 120 ಮೇಲ್ಪಟ್ಟಿದ್ದಪ್ಪ ಅಂದ್ರೆ ನೀವು ಎಲ್ಲೋ ಒಂದು ಕಡೆ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದ್ರ ಒಳಗಡೆ ಇದ್ದವ್ರು ಮಾತ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಅಧ್ಯಯನನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಮತ್ತೊಂದು ನಮ್ಮ ಹುಡುಗರು ಹಿಂಗೆ ವಿಚಾರ ಮಾಡ್ತಾರಲ್ಲ, ಆ ಮಗನ ಮಾತು ಕೇಳ್ಕೊಂಡು ನಾ ಈ ಡಿಸ್ಟಿಕ್ ಹಾಕಿನ ಮಾರಾಯ, ಇಲ್ಲಿ ಇಷ್ಟು ನಿಂತು, ಅಲ್ಲಿ ಅಷ್ಟು ನಿಂತು, ಆ ಸೆಲೆಕ್ಷನ್ ಅದ, ನಾ ಆಗಲಿಲ್ಲ. ಬೇಡ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮುಗಿತದ, ಅಷ್ಟೇ ಮನೆ ಬರೋದು ತಿಳ್ಕೊಳ್ಬೇಕು. ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೆಲ್ಲ, ಹೋಗಿ ರಿಸಲ್ಟ್ ನೋಡ್ಕೊಂಡು ಬರುತ್ತಂದ. ಯಾರ್ಯಾರು ನೋಡ್ಕೊಂಡು ಬಂದಿರೋ ನನಗೆ ಗೊತ್ತಿಲ್ಲ. ಹೋಗಿ ರಿಸಲ್ಟ್ ಯಾಕೆ ನೋಡ್ಕೊಂಡು ಬರುತ್ತಂದ್ರೆ ನಿಮಗೆ ನಾನು ಒಂದೊಂದು ಡಿಸ್ಟಿಕ್ ಹಿಂಗಿರ್ತಾವಲ್ಲ, 70 ಮೇಲ್ಪಟ್ಟು ಎಲಿಜಿಬಲ್ ಆಗಿರ್ತಾರೆ, ಅಷ್ಟು ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಆಗಿರ್ತಾರೆ. 100 ಯಾರೂ ಕ್ರಾಸ್ ಮಾಡಿರಂಗಿಲ್ಲ, 100 ಯಾರನ್ನೂ ಕ್ರಾಸ್ ಮಾಡಿರಂಗಿಲ್ಲ. ಅಕಸ್ಮಾತ್ ನಿಮ್ಮ ಆ ಸಂದರ್ಭದಲ್ಲಿ ನಿಮ್ಮ ಒಂದು ಜಿಲ್ಲೆಯಲ್ಲಿ 85-90 ಒಳಗಡೆನ ಎಲ್ಲರೂ ತಗೊಂಡಿದ್ದಾರ ಅಂದಾಗ ನಿಮ್ಮದು ಏನಾದರೂ ಅದರಲ್ಲಿ ಇತ್ತಂತ ಇಟ್ಕೊಳ್ರಿ. ನೀವು 70 ಮೇಲ್ಪಟ್ಟು ತೊಗೊಂಡಿದ್ದೀರಿ, ಸೊ ಹೈಯೆಸ್ಟ್ ಅನ್ನ 90 ಅದ. ಸೊ ನಿಮ್ಮದು ಒಂದು 70, 80, 85 ಆಗ್ಯದ. ಆ ಸಂದರ್ಭದಲ್ಲಿ ನೀವು ಎಕ್ಸಾಮ್ ಬರೆದಿದ್ದೀರಂದ್ರೆ
ನಿಮ್ಮ ಹಣೆ ಬರ ಯಾಕೆ ಚೇಂಜ್ ಆಗಬಾರ್ದು, ಅದಕ್ಕಾಗಿ ನಿಮ್ಗೆ ರಿಸಲ್ಟ್ ನೋಡ್ಕೊಂಡು ಬರುತ್ತೆ ಹೇಳಿದ್ದು ನಾನು. ಸೊ ಆಗ್ತದೆ, ಆದರೆ ಎಲ್ಲ ಕಡೆ ಹಿಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ತಪ್ಪಿ ಒಂದು ಕಡೆ ಅಥವಾ ಎರಡು ಕಡೆ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹೇಳಕ್ಕೆ ಬರೋದಿಲ್ಲ 70 ಆದವರು ಕೂಡ ಸೆಲೆಕ್ಷನ್ ಆಗ್ಬೋದು. ಬಟ್ ಅದು ಎದ್ರ ಮೇಲೆ ನಿಲ್ತದಪ್ಪ ಅಂದ್ರೆ ಹಣೆ ಬರದ ಮೇಲೆ ನಿಲ್ತದೆ. ಪರಿಶ್ರಮ ಅಂತಕ್ಕಂಥದ್ದು 100 ಅಂಕಗಳ ಮೇಲ್ಪಟ್ಟು ಯಾರಾದರೂ ಮಾಡಿದ್ರೆ ಅದು SC ST OBC ಜನರಲ್, ಅದು ಕನ್ನಡ ಮಾಧ್ಯಮ ಇರಲಿ, ಗ್ರಾಮೀಣ ಅಭ್ಯರ್ಥಿ ಇರಲಿ, ಅಥವಾ ಮೇಲ್ ಇರಲಿ ಫೀಮೇಲ್ ಇರಲಿ, 100 ಮೇಲ್ಪಟ್ಟು ಯಾರಾದರೂ ಮಾಡಿದ್ರೆ ಅವ್ರು ಮಾತ್ರ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಹೊರತಾಗಿ ಬೇರೆ ಯಾವುದ್ರ ಬಗ್ಗೆನೂ ವಿಚಾರ ಮಾಡೋದಕ್ಕೆ ಹೋಗಬೇಡ್ರಿ. ಹಂಗೆ ತಿಳ್ಕೊಂಡು ನನ್ನ ರಿಸಲ್ಟ್ ಕಡಿಮೆ ಆಗಿತ್ತು ತಿಳ್ಕೊಂಡು ಮನಸ್ಸಿಗೆ ಹಚ್ಕೊಂಡು ಮನಸ್ಸಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಜಸ್ಟ್ VEO. ಲೈಫ್ ಭಾಳ ದೊಡ್ಡದದ. ಗೋರ್ಮೆಂಟ್ ಜಾಬ್ ಹಿಡಿದ್ರನ್ನ ಎಲ್ಲ ಆಗ್ತಂದಿಲ್ಲ. ಯಾಕಂದರೆ ನಿಮ್ಮ ತಂದೆ ತಾಯಿ, ನನ್ನ ತಂದೆ ತಾಯಿ ಗೋರ್ಮೆಂಟ್ ಜಾಬ್ ಇಲ್ಲ. ಇವತ್ತು ಮೈ ಮೇಲೆ T-ಶರ್ಟ್ ಹಾಕೊಂಡಿದ್ದೀವಪ್ಪ ಅಂದ್ರೆ, ಇವತ್ತು ಎದ್ದು ಓಡಾಡ್ತೀವಪ್ಪ ಅಂದರೆ, ಇವತ್ತೇನೋ ಒಂದು 4 ಅಕ್ಷರನ ಕಲ್ತಿದ್ದೇವಪ್ಪ ಅಂದ್ರೆ ನಮ್ಮ ತಂದೆ ತಾಯಿ ಹೊಲದಾಗ ಹೋಗಿ ದುಡಿದು ಬಂದಾಗನೇ ಏನಾಗಿದ್ದೇವಪ್ಪ ಅಂದ್ರೆ ನಾವು ಕಲ್ತು ಇವತ್ತು ಇಷ್ಟೊಂದು ಚಂದ ಮಾತಾಡೋಂಥ ಕಲ್ತಿದ್ದೀವಿ, ಅಥವಾ ಹೋಗಿ ಎಕ್ಸಾಮ್ ಬರಿತೀವಿ, ಅಥವಾ ಕೈಯಾಗ ಪೆನ್ ಹಿಡಿಯೋಕೆ ಕಲ್ತಿದ್ದೀವಿ. ನಾವು ಗೋರ್ಮೆಂಟ್ ಜಾಬ್ ಇದ್ರನ್ನ ಎಲ್ಲ ಆಗ್ತದೆ ತಲೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಜೀವನ ಭಾಳ ದೊಡ್ಡದ, ಮನಸ್ಸಿಗೆ ಹಚ್ಕೊಳ್ಳೋಂಥ ಮಾತೇ ಇಲ್ಲ. ಕಷ್ಟ ಕಾಲದಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ಇಷ್ಟರ ಮಟ್ಟಿಗೆ ಚೆಂದಂಗೆ ಬೆಳೆಸಿದಾರಂದ್ರೆ ನಾವು ಇಂಥ ಒಂದು ಪ್ರಪಂಚದಲ್ಲಿ ಇದ್ದಾಗ ನಾವು ಹೆಂಗಿರ್ಬೇಕು, ಹೌದಲ್ಲ? ಕಾನ್ಫಿಡೆಂಟ್ ಆಗಿರ್ರಿ. ಮುಂದಿನ ಅಧ್ಯಯನಕ್ಕೆ ರೆಡಿ ಆಗಿರಿ. ಮುಂದಿನ ವಿಡಿಯೋ ತೊಗೊಂಡು ಬರ್ತೀನಿ, ನಿಮ್ಗೆ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋ ತೊಗೊಂಡು ಬರ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡ್ರಿ. ಯಾಕಂದ್ರೆ ನಮ್ಮ ಅಂತಮ್ರ ಕಮೆಂಟ್ ಭಾಳ ಚಂದ ಮಾಡ್ತಾರೆ. ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಯಾವತ್ತೂ ಮರೆಯೋಕೆ ಹೋಗ್ಬೇಡ್ರಿ. ದಯವಿಟ್ಟು ಕಮೆಂಟ್ ಮಾಡಿರಿ. ಅಲ್ಲಿವರೆಗೂ ಜೈ ಹಿಂದ್.